ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ, ಸಿಡಿಲ್ ಮಿಂಚಿಗೆ ನಡುಗುತ್ತಿದೆ ಪರ್ವತವನ ದಾತ್ರಿ, ತುದಿಯಿಲ್ಲದೆ ಮೊದಲಿಲ್ಲದೆ ಹಿಡಿದಂಬರವನ್ನು ತಬ್ಬಿದೆ ಕಾದಂಬನಿ ರಾಶಿ, ನಿರ್ದಯ ಕಠಿಣಾಘಾತದಿ ಕೊಂಬಿನಿಯನ್ನು ಅಪ್ಪಳಿಸಿದೆ ಗೀಳುಟ್ಟಿರ ಬೋರೆನ್ನುತ್ತ ಬಿರು ಗಾಳಿಯ ಬೀಸಿ, ಹೊಂಬಳ್ಳಿಯ ಹೊಂಬಿದವನು ತಳ್ಳನೆ ಮುಗಿಲಂಚು, ಇರುಳಲು ಹಗಲೆಣುಕಿದಷ್ಟು ಕಾಲ್ನಾಲೆಗೆಯ ಮಿಂಚು, ನೆಕ್ಕುತ್ತಲಿದೆ ಕತ್ತಲೆಯನ್ನು ಕುಕ್ಕುತ್ತಲಿದೆ ಮುಣಿಗಣ್ಣಿನ ಮಿಂಚಕ್ಕಿಯ ಚಂಚು, ಆಕಾಶವೇ ನೀರಾಯ್ತನೆ ಸುರಿಯುತ್ತಿದ್ದಂತೆ ಬೋರ್ಬೋರನೆ ಮುಂಗಾರ ಮಳೆಧಾರೆ. ವೀಕ್ಷಕರೇ ನಮಸ್ಕಾರ. ಕರಾವಳಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾವಿವತ್ತು ಕರಾವಳಿಯಿಂದ ಮಲೆನಾಡ ಸಹ್ಯಾದ್ರ ಶ್ರೇಣಿಯಲ್ಲಿರುವಂತಹ ನಗರಕೋಟೆ ಅಂದರೆ ಕೆಳದಿ ಶಿವಪ್ಪ ನಾಯಕನ ಕೋಟೆಗೆ ನಿಮ್ಮನ್ನು ಕರ್ಕೊಂಡು ಹೋಗುವಂತ ಹೇಳಿ, ಹಾಗೆ ಬಾಳೆಬರಿ ಘಾಟಿಯನ್ನು ದಾಟಿ ಚಂಡಿಕಾಂಬ ದುರ್ಗಾ ಪರಮೇಶ್ವರಿಗೆ ನಮಸ್ಕಾರ ಮಾಡಿ ಅಲ್ಲಿರುವಂತಹ ಎಲ್ಲ ವ್ಯೂ ಪಾಯಿಂಟ್ಗಳನ್ನು ನೋಡಿ ನಾನು ನಗರಕೋಟೆಯ ಸಮೀಪ ಬಂದೆ. ಈ ನಗರಕೋಟೆಯ ಒಂದು ಸಂಪೂರ್ಣ ಚಿತ್ರಣವನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಹಿಂದೊಮ್ಮೆ ವಿಜೃಂಭಿಸಿ ಮರೆಯಾದ ಅದೆಷ್ಟೋ ಕೋಟೆಗಳಲ್ಲಿ ಈ ದಿನ ನಿಮ್ಮ ಮುಂದೆ ನಾನು ಹೊತ್ತು ತರುತ್ತಿರುವಂಥ ವಿಷಯ ಕೆಳದಿ ಶಿವಪ್ಪ ನಾಯಕನ ಕೋಟೆ ಅಂಥೇಳಿ, ಬಿದರೂರು ಕೆಳದಿ ಶಿವಪ್ಪ ನಾಯಕನ ಕೋಟೆ ನಗರ ಅಂಥೇಳಿ ಪ್ರತೀತಿಯಲ್ಲಿರುವಂತಹ ಕೋಟೆ. ನಶಿಸಿ ಹೋದರೂ ಕೂಡ ಈ ಹಚ್ಚ ಹಸಿರು ನಡುವೆ ಸ್ವರ್ಗದಂತೆ ಕಂಗೊಳಿಸುತ್ತಿರುವಂತಹ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೆಳದಿ ಅರಸರ ಕೇಂದ್ರವಾಗಿದ್ದಂತಹ, ಅಂದರೆ ಕೆಳದಿ ಅರಸರು ಇದನ್ನು ಕೇಂದ್ರಾಡಳಿತ ಮತ್ತು ನಗರಾಡಳಿತವನ್ನಾಗಿ ಈ ಕೋಟೆಯನ್ನು ನಿರ್ಮಿಸಿದ್ದಾರೆ ಅಂಥೇಳಿ. ಅಂದರೆ ಆ್ಯಕ್ಚುಲಿ ಇದನ್ನು ನಿರ್ಮಾಣ ಮಾಡಿರುವಂಥದ್ದು ಈ ನಮ್ಮ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೊನ್ನೆಯ ಕಂಬಳಿ ಅರಸರು ಅಂಥೇಳಿ. ಅದು ನಾನು ಮತ್ತೆ ಮುಂದೆ ಹೇಳ್ತೇನೆ. ಸಹ್ಯಾದ್ರಿ ಶ್ರೇಣಿಯ ಮಡಿಲಿನಲ್ಲಿರುವಂಥ ಈ ಕೋಟೆ 17ನೇ ಶತಮಾನದ ಹೊತ್ತಿಗೆ ನಿರ್ಮಾಣವಾಗಿದ್ದೆ ಅಂತ ಹೇಳ್ತಾರೆ. 1505ರಿಂದ 1507 ಒಳಗೆ ಕೆಳದಿ ಅರಸ ಹಿರಿಯ ವೆಂಕಪ್ಪ ನಾಯಕನು ರಾಜ್ಯ ವಿಸ್ತರಣೆಯ ಸಂದರ್ಭದಲ್ಲಿ ಹೊನ್ನೆಯ ಅರಸರ ಮೇಲೆ ದಾಳಿ ಮಾಡಿ ಈ ಕೋಟೆಯನ್ನು ಗೆದ್ದುಕೊಂಡಿರುವುದಾಗಿ ಪುಸ್ತಕದಲ್ಲಿ ತಿಳಿದು ಬರ್ತದೆ. ಹೊನ್ನೆಯ ಅರಸರು ಅಂತ ಹೇಳಿದರೆ ನಾನು ಆವಾಗಲೇ ಹೇಳಿದೆ, ಇವರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೂಲದವರು. ಇವರು ಹೊಸಂಗಡಿ ವಿರುದ್ಧ ರಾಜಧಾನಿ ಆಗಿರ್ತದೆ. ಆದರೆ ಹೊಸಂಗಡಿಯಿಂದ ನಗರದಲ್ಲಿ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಬೇಕು ಅನ್ನೋಂತಹ ಈ ಹೊನ್ನೆಯ ಕಂಬಳಿ ಅರಸರದ ಒಂದು ಆಲೋಚನೆ. ಇವರು ಹಾಗಾಗಿ ಈ ನಗರ ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಅದನ್ನು ಬಿದರೂರು ಅಂತ ಕರಿತಾ ಇದ್ರು. ಈ ಬಿದರೂರಲ್ಲಿ ಅವ್ರು ಏನು ಮಾಡ್ತಾರೆ, ಒಂದು ರಾಜಧಾನಿಯನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಈ ಬಲಿಷ್ಠವಾಗಿದ್ದಂತಹ ಕೆಳದಿ ಸಂಸ್ಥಾನದ ವೆಂಕಪ್ಪ ನಾಯಕರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವ ಸಂದರ್ಭದಲ್ಲಿ ಇವರ ಇಲ್ಲಿ ರಾಜಧಾನಿ ಇರ್ತಾರೆ. ಆ ರಾಜಧಾನಿಯ ಮೇಲೆ, ಈ ನಗರಕೋಟೆಯ ಮೇಲೆ ದಾಳಿಯನ್ನು ಮಾಡಿ ಅದನ್ನು ಸಂಪೂರ್ಣವಾಗಿ ಅವರು ವಶಪಡಿಸಿಕೊಳ್ತಾರೆ. ಈ ಸದೃಢವಾಗಿರುವಂತಹ ಈ ಕೋಟೆ ಒಳಗೆ ಅರಮನೆ, ದೇವಾಲಯ, ಮಹತ್ತಿನ ಮನೆ, ಆಮೇಲೆ ಆನೆ ಮತ್ತು ಕುದುರೆಗಳನ್ನು ಸಾಕುತ್ತಿದ್ದಂತಹ ಲಾಯ, ಹಾಗೆ ಈ ಕೋಟೆಯನ್ನು ಬಹಳ ಎಷ್ಟು ಸುಭದ್ರವಾಗಿ ನಿರ್ಮಿಸಿದ್ದಾರೆ ಅಂತ ಹೇಳಿದರೆ, ಈ ಕೋಟೆಯ ಸುತ್ತಲೂ ಕೂಡ ಸರಿಸುಮಾರು ಒಂದು 15ರಿಂದ 20 ಫೀಟ್ ಅಗಲದಲ್ಲಿ ಮತ್ತು 25ರಿಂದ 50 ಫೀಟ್ ಆಳದಲ್ಲಿ ಕಂದಕವನ್ನು ನಿರ್ಮಿಸಿರ್ತಾರೆ. ಅಂತ ಹೇಳಿದರೆ ಯಾವ ವೈರಿಗಳು ಕೂಡ ಒಮ್ಮೆಲೆ ಈ ಕೋಟೆಯ ಮೇಲೆ ದಾಳಿ ಮಾಡಬಾರ್ದು ಅಂಥೇಳಿ. ಮತ್ತು ಈ ಕೋಟೆಯ ಉತ್ತರ ಭಾಗದಲ್ಲಿ ದೊಡ್ಡದಾದಂಥ ಬೃಹದಾಕಾರದಂಥ ಒಂದು ಕೆರೆ ಇದೆ, ಈಗಲೂ ಕೂಡ ಇದೆ. ನಾನು ಈ ಹೇಳಿದಂಥ ಈ ಕಂದಕಗಳು, ಈ ಕೆರೆಗಳೆಲ್ಲವೂ ಈಗಲೂ ಕೂಡ ಇದೆ. ಅದೇ ಕೆರೆಯಿಂದಾಗಿಯೇ ಈ ಒಂದು ಕಂದಕಗಳಿಗೆ ನೀರನ್ನು ಸಪ್ಲೈ ಮಾಡುವಂಥ ಕೆಲಸ ಆಗಿನ ಕಾಲದಲ್ಲಿ ಮಾಡ್ತಾ ಇದ್ರು ಎನ್ನುವಂಥದ್ದು ಪ್ರತೀತಿ. ಹಾಗೆ ಈ ವಿಜಯನಗರದ ಪತನದ ನಂತರ, ಈ ವಿಜಯನಗರ ಅವರ ಆಳ್ವಿಕೆ ಮುಗಿದಾದ ನಂತರ ಬಹಳ ಶಕ್ತಿಶಾಲಿಯಾಗಿ ಬೆಳೆದಂಥವರು ಈ ಕೆಳದಿ ಸಂಸ್ಥಾನದವರು. ಈ 263 ವರ್ಷಗಳ ಕಾಲ ಇವರು ತಮ್ಮ ರಾಜಾಡಳಿತವನ್ನು ಮಾಡಿರ್ತಾರೆ. ಈ ಕೊನೆಯ 124 ವರ್ಷಗಳ ಕಾಲ ಇವರು ಬಿದರೂರಿನ ಈ ನಗರಕೋಟೆಯನ್ನು ಕೇಂದ್ರಾಡಳಿತವನ್ನಾಗಿ ಮಾಡಿಕೊಂಡು, ರಾಜಧಾನಿಯಾಗಿಸಿ ಮಾಡಿಕೊಂಡು ಇಲ್ಲೇ ಆಳ್ವಿಕೆ ನಡೆಸಿದ್ರು ಎನ್ನುವಂಥದ್ದು ಪ್ರತೀತಿ. ಇದರಲ್ಲಿ ಒಟ್ಟು 6 ಜನ ರಾಜರು ಮತ್ತು 2 ರಾಣಿಯರು. ಈ ಕೊನೆಯದಾಗಿ ಈ ಆಳ್ವಿಕೆ ಮಾಡಿದವರು ರಾಣಿ ವೀರಮ್ಮಾಜಿ. ಈ ವೀರಮ್ಮಾಜಿ ಕೊನೆಯ ಕಾಲದ ತನಕ ಕೂಡ ಆಳ್ವಿಕೆ ಮಾಡ್ತಾಳೆ. ಯಾಕಂತ ಹೇಳಿದರೆ ಅವಳಿಗೆ ಮಕ್ಕಳಿರುವುದಿಲ್ಲ. ಹಾಗಾಗಿ ಒಂದು ಮಗುವನ್ನು ದತ್ತು ಪಡಿತಾಳೆ. ಕೆಳದಿ ಈ ಸಂಸ್ಥಾನಕ್ಕೆ ಈ ಯಾರೂ ವೈರಿಗಳಿಲ್ದಾಗ ಒಬ್ಬ ವೈರಿ ಹೇಳ್ತಾರಲ್ಲ, ಈ ಸಾಂಪ್ರದಾಯಿಕ ವೈರಿ ಇರ್ತಾನೆ ಅಂಥೇಳಿ. ಈ ಕೆಳದಿ ಸಂಸ್ಥಾನಕ್ಕೆ ಸಾಂಪ್ರದಾಯಿಕ ವೈರಿಯಾಗಿ ಮೈಸೂರಿನ ಹೈದರಾಲಿ ಇದ್ದಿದ್ದ. ಈ ಮೈಸೂರಿನ ಹೈದರಾಲಿ ಬಹಳ ಶಕ್ತಿಶಾಲಿ ಸೈನಿಕರನ್ನು ಹೊಂದಿದವನು ಮತ್ತು ಬೃಹದಾಕಾರವಾದಂಥ ಯುದ್ಧ ನೌಕೆಗಳು ಅವನ ಹತ್ರ ಇತ್ತು. ಹಾಗಾಗಿ ಈ ವೀರಮ್ಮಾಜಿಗೆ ಮಕ್ಕಳಿಲ್ಲದನ್ನು ಅವನು
ಆಲೋಚನೆ ಮಾಡಿ ಈ ವೀರಮ್ಮಾಜಿಯ ಮೇಲೆ 1755 ಹೊತ್ತಿಗೆ ಅದನ್ನೇ ಉಪಯೋಗಿಸಿಕೊಂಡು ಹೈದರ್ ತನ್ನ ಸೈನ್ಯ ಸಮೇತವಾಗಿ ಬಿದರೂರು ನಗರ ಕೋಟೆಯ ಮೇಲೆ ದಾಳಿ ಮಾಡ್ತಾನೆ. 21 ದಿನಗಳ ಕಾಲ ನಡೆದ ಆ ಘನಘೋರ ಯುದ್ಧದಲ್ಲಿ ರಾಣಿ ವೀರಮ್ಮಾಜಿ ಸ್ವತಃ ತಾನೇ ಯುದ್ಧ ಭೂಮಿಯಲ್ಲಿ ನಿಂತು ದುರ್ಗೆಯಂತೆ ರಣಭೀಕರಳಾಗಿ ಹೋರಾಡಿ ಹೈದರರ ಸೈನ್ಯವನ್ನು ಸೋಲಿಸ್ತಾಳೆ. ಹೈದರನನ್ನು ಅಲ್ಲಿಂದ ಓಡಿಸ್ತಾಳೆ. ಹೈದರ್ ಅಲ್ಲಿಂದ ತನ್ನ ಪ್ರಾಣವನ್ನು ಉಳಿಸಿಕೊಂಡು ಓಡಿ ಹೋಗ್ತಾಳೆ. ರಾಣಿ ವೀರಮ್ಮಾಜಿ ವಿಜಯ ಪತಾಕೆಯನ್ನು ಹಾರಿಸ್ತಾಳೆ. ನಾನು ಯಾಕೆ ಈ ಕಥೆಯನ್ನು ಹೇಳ್ತೇನೆ ಅಂತ ಹೇಳಿದರೆ, ಈ ವೀರಮ್ಮಾಜಿಗೆ ಮಕ್ಕಳಿರುವುದಿಲ್ಲ. ಅದನ್ನು ಎಲ್ಲರೂ ಕೂಡ ಯೂಸ್ ಮಾಡಿಕೊಂಡು ಈ ಕೋಟೆಯ ಮೇಲೆ ಒಮ್ಮಿಂದಾಗಿ ದಾಳಿಯನ್ನು ಮಾಡ್ತಾನೇ ಇರ್ತಾರೆ. ಹಾಗೆ 1763 ಹೊತ್ತಿಗೆ ಮತ್ತೆ ಹೈದರ್ ಅಲಿ ಕೆಳದಿ ಸಂಸ್ಥಾನವನ್ನು ಸಂಪೂರ್ಣವಾಗಿ ತಾನೇ ವಶಪಡಿಸಿಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಮತ್ತಷ್ಟು ಸೈನ್ಯವನ್ನು ಬಲಪಡಿಸಿಕೊಂಡು ಮತ್ತಷ್ಟು ಯುದ್ಧ ನೌಕೆಗಳನ್ನು, ಈ ಬಂದೂಕುಗಳನ್ನು, ಫಿರಂಗಿಗಳ ಗುಂಡುಗಳನ್ನು ಎಲ್ಲವನ್ನು ಇಟ್ಟುಕೊಂಡು ಸನ್ನದ್ಧನಾಗಿ ಕಾಯ್ತಾ ಇರ್ತಾನೆ. ಆಗ ನಗರ ಕೋಟೆ ಮೇಲೆ ಒಂದಿನ ಏಕಾಏಕಿಯಾಗಿ ಈ ಹೈದರ್ ಅಲಿ ಆಕ್ರಮಣ ಮಾಡ್ತಾನೆ. ಈ ಹೈದರ್ ಅಲಿ ಇಷ್ಟೊಂದು ಸೈನಿಕರನ್ನು ಹೊತ್ತು ಆಕ್ರಮಣ ಮಾಡಿದಾಗ ಇಡೀ ನಮ್ಮ ನಗರ ಕೋಟೆ ವೀರಮ್ಮಾಜಿ ಹೈದರನ್ನು ವಶವಾಗ್ತಾಳೆ, ಸೋಲನ್ನು ಒಪ್ಪಿಕೊಳ್ತಾಳೆ. ಆಗ ಹೈದರ್ ವೀರಮ್ಮಾಜಿಯ ಮಗ ಇರ್ತಾನಲ್ಲ, ಅವನು ಬಹಳ ಚಿಕ್ಕ ವಯಸ್ಸಿನವನಾಗಿರ್ತಾನೆ. ಆ ವೀರಮ್ಮಾಜಿಯ ಮಗ 3ನೇ ಸೋಮಶೇಖರ, ಆತನನ್ನು ಮತ್ತೆ ವೀರಮ್ಮಾಜಿಯನ್ನು ಮಧುಗಿರಿಯ ಕೋಟೆಯಲ್ಲಿಟ್ಟು ಬಂಧಿಸ್ತಾನೆ. ಮತ್ತು ಈ ಕೆಳದಿ ಸಂಸ್ಥಾನದ ಪ್ರಾಂತ್ಯಾಡಳಿತ, ನಗರ ಆಡಳಿತ ಆಗಿದ್ದಂತಹ, ಕೇಂದ್ರವಾಗಿದ್ದಂತಹ ಈ ನಗರ ಕೋಟೆಯಲ್ಲಿದ್ದಂತಹ ಎಲ್ಲ ವಜ್ರ ವೈಡೂರ್ಯಗಳನ್ನು, ಸಂಪತ್ತುಗಳನ್ನು ಎಲ್ಲವನ್ನು ದೋಚಿಕೊಂಡು ಆತ ಅಲ್ಲಿಂದ ಹೋಗ್ತಾನೆ. ಈ ಹೈದರ್ ಅಲಿ ಅಟ್ಯಾಕ್ ಮಾಡಿರುವಂಥದ್ದು ಮತ್ತು ಈ ಹೈದರ್ ಅಲಿ ವಶಪಡಿಸಿಕೊಂಡಂತಹ ನಗರ ಕೋಟೆಯಿಂದಾಗಿ ಇಡೀ ಕರಾವಳಿಯೇ ನಲುಗಿ ಹೋಗುತ್ತೆ. ಸರಿಸುಮಾರು ಈ ಕಥೆಯಲ್ಲಿ ಬರುವಂಥದ್ದು ಸರಿಸುಮಾರು ಎಲ್ಲಿಂದ, ಹೊನ್ನಾವರದಿಂದ ಕಾಸರಗೋಡಿನ ತನಕವೂ ಕೂಡ ಬಹಳ ನೆಮ್ಮದಿಯಲ್ಲಿ ಬಹಳ ಶಿಸ್ತುಬದ್ಧವಾಗಿ ಬದುಕ್ತಿದ್ದಂತಹ ಈ ಕರಾವಳಿಗರಿಗೆ ಮುಂದಿನ ದಿನದಲ್ಲಿ ತೊಂದರೆ ಸ್ಟಾರ್ಟ್ ಆಗುತ್ತೆ. ಅದೆಲ್ಲವನ್ನು ಕೂಡ ಈ ಹೈದರ್ ತನ್ನ ವಶಪಡಿಸಿಕೊಳ್ತಾನೆ. ಮತ್ತು ಈ ನಗರ ಕೋಟೆಗೆ ಹೈದರ್ ಕೋಟೆ ಅಂತಾನೆ ಒಂದು ಹೆಸರಿಟ್ಟು ಮರುನಾಮಕರಣವನ್ನು ಮಾಡಿ ಹೋಗ್ತಾನೆ. ಆದರೆ ಬಹಳ ಸ್ವಾಭಿಮಾನಿಗಳಾದಂಥ ಬಿದರೂರಿನ ಜನತೆ ಕೆಳದಿ ಸಂಸ್ಥಾನದ ಶಿವಪ್ಪನಾಯಕನ ಕೋಟೆ ಎಂದೇ ಇಂದಿಗೂ ಅದನ್ನು ಕರೀತಾ ಇದ್ದಾರೆ. ವೀಕ್ಷಕರೇ, ಈ ನಮ್ಮ ಕರಾವಳಿ ಜಿಲ್ಲೆಯನ್ನು ಸಂಪೂರ್ಣವಾಗಿ ನೆಮ್ಮದಿಯಲ್ಲಿಟ್ಟಂತಹ ಈ ಕೆಳದಿ ಸಂಸ್ಥಾನದ ಈ ನಗರ ಕೋಟೆಗೆ ನೀವು ಒಮ್ಮೆ ಭೇಟಿ ನೀಡಬೇಕು. ಈ ನಗರ ಕೋಟೆಯಲ್ಲಿರುವಂತಹ ಪ್ರತಿಯೊಂದು ಕಲ್ಲುಗಳು, ಅಲ್ಲಿ ಒಂದಷ್ಟು ಪಿರಂಗಿಗಳಿದೆ, ತುಂಡು ಪಿರಂಗಿಗಳೆಲ್ಲ ಇದೆ. ಮತ್ತು ಇದರಲ್ಲಿ ಈಗ ಉಳಿದಿರುವಂಥದ್ದು 1-2 ಕೆರೆ ಇದೆ. ಆ ಕೆರೆಗೆ ಅಕ್ಕ ತಂಗಿ ಕೆರೆ ಅಂತಲೇ ಕರೀತಾರಂತೆ. ಇದು ಬರೀ ನಗರ ಕೋಟೆಗೆ ಮಾತ್ರವಲ್ಲ, ಇಡೀ ನಗರ ಅಂದರೆ ಬಿದರೂರಿಗೆ ನೀರನ್ನು ಸಪ್ಲೈ ಮಾಡಲಿಕ್ಕೆ ಯೂಸ್ ಆಗ್ತಿದ್ದಂಥ ಅಷ್ಟು ದೊಡ್ಡದು 2 ಕೆರೆ ಇದೆ. ಮತ್ತು ಚಿನ್ನಾಭರಣಗಳನ್ನು ಮುಚ್ಚಿಡುವಂತಹ ಸ್ಥಳ ಇದೆ. ಮತ್ತು ರಾಜರಿಗೆ ಎಲ್ಲಾದರೂ ಒಮ್ಮೆಲೆ ಅಟ್ಯಾಕ್ ಆದರೆ ಅವರನ್ನು ಕೂಡ ಸೇಫಾಗಿ ಇಡಲಿಕ್ಕೆ ಅಲ್ಲಿ ಕೆಳಭಾಗದಲ್ಲಿ, ಕೋಟೆಯ ಕೆಳಭಾಗದಲ್ಲಿ, ಈಗ ಹೋಗ್ಲಿಕ್ಕೆ ಆಗೋದಿಲ್ಲ, ಬಟ್ ಕೋಟೆ ಕೆಳಭಾಗದಲ್ಲಿ ಕಾಣಿಸ್ತದೆ. ಆ ಕಾಣಿಸುವಂಥ ಒಂದು ಜಾಗ ಇದೆ, ಅದು ರಾಜರನ್ನು ಸೇಫಾಗಿಡುವಂಥದ್ದು. ಹಲವೊಂದಿಷ್ಟು ವೈರಿಗಳ ದಾಳಿಗೆ ನಲುಗಿ ಛಿದ್ರವಾಗಿದ್ದಂತಹ ಈ ಕೋಟೆಯ ಕೆಲವೊಂದು ಕಲ್ಲಿನ ಚಿತ್ರಣಗಳೇ ಈ ವಾಸ್ತವಾಂಶದ ಕಥೆಯನ್ನು ಹೇಳುತ್ತೆ. ನಾನು ಅಲ್ಲಿಂದ ಈ ಕೋಟೆಯನ್ನು ನೋಡಿ ಅಲ್ಲಿಂದ ಇಕ್ಕೇರಿಗೆ ಬಂದೆ. ಅಂದರೆ ಇದು ಕೆಳದಿಯ ಇನ್ನೊಂದು ದೇವಸ್ಥಾನ, ಬಹಳ ಸುಂದರವಾಗಿರುವಂಥ ಈಶ್ವರನ ದೇವಸ್ಥಾನ. ನಾವು ನಗರ ಕೋಟೆಯನ್ನು ನೋಡಿ ಅಲ್ಲಿಂದ ಸಾಗರದ ಕಡೆ ಬರ್ತಾ ಈ ದೇವಸ್ಥಾನ ಸಿಗುತ್ತೆ. ಅಲ್ಲಿಂದ ಈ ದೇವಸ್ಥಾನವನ್ನು ನೋಡಿ, ಇಲ್ಲಿ ಒಂದು ಈಶ್ವರನ ಎದುರುಗಡೆ ಸರಿಸುಮಾರು ಒಂದು 10 ಫೀಟ್ ಉದ್ದ ಮತ್ತು ಒಂದು 7-8 ಫೀಟ್ ಹೈಟ್ ಅಂದರೆ ಎತ್ತರದ ಒಂದು ನಂದಿ ವಿಗ್ರಹವಿದೆ. ಬಹಳ ಅದ್ಭುತವಾಗಿದೆ. ಮತ್ತು ಈ ದೇವಸ್ಥಾನದಲ್ಲಿರುವಂತಹ ಕಲ್ಲುಗಳು, ಶಿಲೆಗಳು ಒಂದು 5-6 ಕಲರ್ ಅಂದರೆ ಈ ಬಣ್ಣಗಳಲ್ಲಿ ತುಂಬಿಕೊಂಡಿದೆ. ಅಂದರೆ ಕೆಲವೊಂದು ಶಿಲೆಗಳು ಕಪ್ಪುದು, ಮತ್ತೊಂದು ಕೆಲವು ಕೆಂಪು, ಮತ್ತೊಂದು ಹಳದಿ, ಹೀಗೆ ಬೇರೆ ಥರದಂಥ ಸರಿಸುಮಾರು ಒಂದು 10-15ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ಈ ಒಂದು ದೇವಸ್ಥಾನವು ಕೂಡ ನೀವಲ್ಲಿ ನೋಡಬಹುದು. ಕರಾವಳಿಗರಲ್ಲಿ ವಿನಂತಿ, ತಾವೆಲ್ಲರೂ ಕೂಡ ಒಮ್ಮೆ ಈ ಕೆಳದಿ ಶಿವಪ್ಪನಾಯಕನ ನಗರ ಕೋಟೆಗೆ ತಾವೆಲ್ಲರೂ ಒಮ್ಮೆ ಭೇಟಿ ನೀಡಬೇಕು. ಈ ಸಂಸ್ಥಾನದ ಬಗ್ಗೆ ಸಾಕಷ್ಟು ಚಿತ್ರಣವನ್ನು ನಾನು ಮುಂದೆ ತಮಗೆ ತಿಳಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಈ ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರಿ, ದಯಮಾಡಿ ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.